ಬರುತ್ತಿದ್ದಾನೆ. ನಮ್ಮನ್ನು ನೋಡಿ ಅಡಗಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾನೆ. ಅಣ್ಣ, ಓಡಿ ಹೋಗುವ ಮೊದಲು ಅವನನ್ನು ಕೇಳಲು ಎಳಲು ಮುಖ್ಯ. ಮರೆಗೊಳ್ಳುತ್ತಲೇ ವಿಧಾತ ಮನದಲ್ಲಿ ತರಹರಿಸಿದನು ದೈತ್ಯರಿರುತ್ತಿರೆ ಬರುವರೆನ್ನ ಅಯ್ಯೋ, ಭೀಕರಾಕೃತಿಗಳು ನನ್ನನ್ನು ಹಿಡಿದು ತಿನ್ನಲು ಬರುತ್ತಿದ್ದಾರೆ. ಏನು ಮಾಡಲಿ ನಾನು, ಏನು ಮಾಡಲಿ? ನಾನು ಕುಳಿತಿರುವ ಕಮಲದಲ್ಲಿ ನಾಳ ಒಂದು ಕಾಣಿಸುತ್ತಿದೆ. ಅದರಲ್ಲೇ ಅಡಗಿ ಕುಳಿತುಕೊಳ್ಳುತ್ತೇನಂತೆ. ಅವನು ಹೂವಿನ ಮೇಲೆ ಕುಳಿತಿದ್ದ, ಇವನು ಎಲೆ ಮೇಲೆ ಕುಳಿತಿದ್ದಾನೆ. ಅವನು ಬೆಳ್ಳಗಿದ್ದಾನೆ, ಕರ್ರಾಗಿದ್ದಾನೆ. ಅವನು ನಮ್ಮನ್ನು ನೋಡಿ ಹೆದರಿಂದ ಗಡಗಡ ನಡುಗುತ್ತಿದ್ದ. ಇವನು ನಮ್ಮನ್ನು ನೋಡಿ ನಗಾಡ್ತಾ ಇದ್ದಾನೆ. ಇವನು ನಗುವಿನಲ್ಲೇ ಮೋಡಿ ಮಾಡುತ್ತಾ ಇದ್ದಾನೆ. ಆದ್ದರಿಂದ ಇವನ ವಿಚಾರವನ್ನು ತಿಳಿಯಲೇಬೇಕು. ಕೇಳೋಣ ಅವನಲ್ಲಿ. ಯಾರಯ್ಯ ನೀನು? ನೀನು ಬೀರಲೇಕೆ ಕಿರುನಗೆಯನು ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು? ಯಾರಲ ಪೇಳಯ್ಯ ನೀನು ಆ ಆ
ಕಿರುನಗೆಯನು ಬೀರಲೇಕೆ ಕಿರುನಗೆಯನು ನೀನ್ಯಾರು? ನೀರ ಮೇಲೆ ನೀರ ಮೇಲೆ ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು ಆಗ ತೀರ ಮಧು ಕೈಟ ಬರು ನೀವು ತೀರ ಮಧು ಕೈಟ ಬರು ತೀರ ಮಧು ಕೈಟ ಬರು ನೀವು ಹುರಿ ತೋಷವಾಂತೆ ದಿಟವೋ ಹುರಿ ತೋಷವಾಂತೆ ಹುರಿ ತೋಷವಾಂತೆ ದಿಟವು ಧಿಂ ತೊಂದಿದಿರ ಧಿಂ ಯಾರ ಕಂಡಿರಯ್ಯ ಮೊದಲು ಯಾರ ಕಂಡಿರಯ್ಯ ಯಾರ ಕಂಡಿರಯ್ಯ ಮೊದಲು ನಾನರಿಯೇ ಇಂದು ಕೃದಗದಿ ಕೃದಗದಿ ರಿತ್ತಪ್ಪ ಯಾರ ಕಂಡಿರಯ್ಯ ಮೊದಲು ನಾನರಿಯೇ ಇಂದು ತೋರು ಬೇಗ ಮೊದಲು ಕಂಡ ಪೋರನೆಂದಿ ಹೋದ ಬಂಡ ತೋರು ಬೇಗ ಮೊದಲು ಕಂಡ ಪೋರನೆಂದಿ ಹೋದ ಬಂಡ ಪೋರನೆಂದಿ ಹೋದ ಬಂಡ ತೀರ ಮಧು ಕೈಟ ಬರು ತೀರ ಮಧು ಕೈಟ ಬರು ತೀರ ಮಧು ಕೈಟ ಬರು ತೀರ ಮಧು ಕೈಟ ಬರು ಎಮ್ಮ ವಿಚಾರ ಅರಿಯೇಯ ವಿಚಾರ ಅರಿಯೇಯ ಹಸ್ತ ದಿನ ದಿನ ತಾ ತೋಂತ ದಿನಕ ತೋರು ಬೇಗ ಮೊದಲು ಕಂಡ ಪುರನೆಲ್ಲಿ ಹೋದ ಬಂಡ ತೀರ ಮಧು ಕೈಟ ಬರು ಎನ್ನ ವಿಚಾರ ಅರಿಯೆಯ ತೀರ ಮಧು ಕೈಟ ಬರು ಎಮ್ಮ ವಿಚಾರ ಅರಿಯೆಯ ವಿಚಾರ ಅರಿಯೆಯ ತೊಂದನ 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 ದಿನ ತೈ ತೊಂದನ 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 ದಿನ ತ ತೊಂದನ 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 ದಿನ ತೈ ತೊಂದನ 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 ದಿನ ತ ತೊಂದನ ದಿನ ತೈ ತೊಂದನ ದಿನ ತ ತೊಂದನ ದಿನ ತೈ ತೊಂದನ ದಿನ ತ ತೈ ದಿನ ತೈ ತೈ ದಿನ ತ ದಿನ ತೈ ದಿನ ತ ದಿನ ತೈ ಏನು ಏಯ್! ನೀನು ಯಾರು? ನೀನು ಇಲ್ಲಿ ಕುಳಿತುಕೊಂಡದ್ಯಾಕೆ? ಕುಳಿತುಕೊಂಡದ್ದು ಕುಳಿತುಕೊಳ್ಳಿ ಅವ. ನಮ್ಮ
ನಮ್ಮನ್ನ ನೋಡಿ ಮುಚ್ಚಿ 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 ನಗ್ತಾ ಇದ್ದಾಳೆ. ಏ! ಯಾಕೋ ನಿನ್ನ ನಗು ನೋಡುವಾಗ ನಾ ಮೊದಲು ಕಂಡವನನ್ನು ನೀನೇ ಬಚ್ಚಿಟ್ಟು ಈಗ ನಮ್ಮನ್ನು ನೋಡಿ ಹಣಕಾರಿಂದ ನಗುತ್ತಿದ್ದಿ. ಅವನನ್ನು ತೋರಿಸಿ. ಎಲ್ಲಿದ್ದನು? ಅವನು ನಿಮ್ಮ ಮನೆ ಆಗಿರಬೇಕು. ತೋರಿಸ. ಇಷ್ಟನ್ನೆಲ್ಲ ಕೇಳುವ ನೀವ್ಯಾರಿಗೂ ಬೇಕಲ್ಲ? ನಾವು ಯಾರು ಅಂತ ಗೊತ್ತಿಲ್ವೇ? ಯಾರು? ನಾವು ತೀರಾ ಮಧು ಕೈ. ಓ ಮಧುಕೈಟವರೇ, ನೀವು ಈ ಹಿಂದೆ ಯಾರೋ ಒಬ್ಬನನ್ನ ಕಂಡಿದ್ದೀರಿ ಎನ್ನುವುದಾಗಿ ಹೇಳ್ತಾ ಇದ್ದೀರಾ. ಆತ ಯಾರು ಎನ್ನುವುದು ನನಗೆ ತಿಳಿದಿಲ್ಲ. ಆತನ ವಿಷಯವಾಗಿ ನನಗೆ ಏನೂ ಗೊತ್ತಿಲ್ಲ. ಎಲ್ಲ ಮಾತಾಡ್ತಾ ಇದೆಯಲ್ಲ. ಅವನಿಗೆ 5 ತಲೆಗಳಿದ್ದವು, ಹೌದೇ? ನಿನಗೆ ಒಂದೇ ತಲೆ. ಹೌದು. ನಿನ್ನ ಜೊತೆಯವನೇ ಆಗಿರ್ಬೇಕು. ಹೌದು. ನೀನು ಯಾರು ಅದನ್ನು ಹೇಳಿ ಈಗ. ಇಲ್ಲಿ ನಾನೊಬ್ಬನೇ ಇದ್ದೇನೆ. ನಾನಾದ್ರೂ ಯಾರು ಬಲ್ಲಿರ? ಯಾರು? ಈ ಜಲದಿಗೆ ಒಡೆಯ ನಾನು. ನಿನಗೊಂದು ಹೊಡೆಯುತ್ತೇನೆ. ಏನು? ನೋಡು, ಹಾ, ಈ ಶರದಿಯ ಗಾಂಭೀರ್ಯ ನೋಡು, ನೋಡಿದ್ದೇನೆ. ನಮ್ಮ ದೇಹ ದಾಕ್ಷತೆಯನ್ನು ನೋಡು. ಈ ಶರದಿಗೆ ನಾವು ಅಧಿಕಾರ. ಏಯ್ ನೋಡ, ಏನು? ಈ ಸರದಿಯಲ್ಲಿ ಹಾ, ನಮ್ಮ ಮೊಣಕಾಲು ಪರ್ಯಂತರ ಮಾತ್ರ ನೀರು. ಹಾ, ನಿನ್ನ ಜಾತ್ರೆ ಎಂತದ್ದು, ನಮ್ಮ ಆಕಾರ ಎಂತದ್ದು. ನೀನು ಸರದಿಗೆ ಒಡೆಯಣ. ಹಾ. ನೀನು ಹೆಚ್ಚು ಮಾತಾಡಿದರೆ ನಿನ್ನನ್ನು ತಿಂದು ಓ, ಜೀರ್ಣಿಸಿಕೊಳ್ಳುತ್ತೇವೆ. ಓ ಮಧುಕೈಟವರೇ, ಏನು? ಒಂದೊಮ್ಮೆ ನೀವು ನನ್ನನ್ನು ತಿನ್ನಲು ಬಂದ್ರಿ ಅಂತಾದ್ರೆ ಹಾ. ನಿಮ್ಮ ಗಂಟಲಲ್ಲಿ ಇಳಿಯುವ ಸುತ್ತು ನಾನಲ್ಲ, ಏಯ್ ಸಿಕ್ಕಿ ಹಾಕಿಕೊಂಡೇನು. ಗಂಟಲಲ್ಲಿ ಸಿಕ್ಕಿದ್ದಾನೆ ಹೇಗೆ ಇಳಿಸಬೇಕು ಅಂತ ನಮ್ಗಂತೂ ಬಾಳ ನೀನು. ಈಗ ಅವನ ಸುದ್ದಿ ಇಲ್ಲ. ಅದಕ್ಕೆ ಹೇಳುದಣ್ಣ, ಮಾತು ಕಡಿಮೆ ಇರಬೇಕು, ಕೆಲಸ ಜಾಸ್ತಿ ಆಗಬೇಕು. ಸತ್ತು ಬಿದ್ದಿದ್ದಾನೆ. ಇವನ ದೇಹದಲ್ಲಿರುವ ರಕ್ತ ಮಾಂಸ ಎಲ್ಲ ನನಗೆ, ಮತ್ತೆ ನನಗೆ ಉಳಿದದೆಲ್ಲ ಏ, ಅಣ್ಣ, ಹಾ. ಅದಾಗ್ಲಿಕ್ಕಿಲ್ಲ. ಮತ್ತೆ ಅವನ ತಲೆ, ಹಾ. ಅವನ ಎದೆ, ಹ್ಮ್. ಅವನ ಹೊಟ್ಟೆ, ಹಾ. ಕೈ ಕಾಲುಗಳು ಹ್ಮ್. ಇಷ್ಟು ನನಗೆ, ಹಾ. ಉಳಿದದ್ದನ್ನು ನಿನಗೆ.
ಒಪ್ಪುವುದಿಲ್ಲ ನಿನ್ನ ಪಾಲಿಗೆ. ಹೀಗೆ ಮಾಡೋಣ, ಅವನ ಒಂದು ಕೈ ಒಂದು ಕಾಲು ನೀನು ಹಿಡಿದುಕೋ, ಆಗಲಿ. ಇನ್ನೊಂದು ಕೈ ಇನ್ನೊಂದು ಕಾಲನ್ನು ನಾನು ಹಿಡಿದುಕೊಳ್ಳುತ್ತೇನೆ. ಆಗಲಿ. ಇಬ್ಬರು ಎಳೆದು ಸಿಗಿದು ಬಿಡೋಣ. ಸಮ ಪಾಲು. ಅಣ್ಣ ಆಗ್ಲಿಕ್ಕಿಲ್ಲ. ಯಾಕೆ ಗೊತ್ತಾ, ಹಾ. ಕೊನೆಯಲ್ಲಿ ಒಂದು ಮಾತು ಹೇಳಿದ್ದಾನ ಅವನು, ನಿಮ್ಮ ಗಂಟಲಲ್ಲಿ ಇಳಿಯುವ ತುತ್ತಲ್ಲ ಅಂತ. ನೋಡು ನೋಡು, ಎಲುಬೇ ಜಾಸ್ತಿ ಇದೆ. ಆದ್ದರಿಂದ ಸ್ವಲ್ಪ ಉಪ್ಪು ನೀರಿನಲ್ಲಿ ಅವನು ಕೊಳೆಯಲಿ. ಆಗಲಿ. ಆಗ ಮಾಂಸ ಮೃದು ಮೃದು ಆಗುತ್ತದೆ, ಪರಿಮಳವೂ ಜಾಸ್ತಿ ಆಗ್ತದೆ, ರುಚಿಯೂ ಜಾಸ್ತಿ ಆಗಿದೆ. ನಾವು ಇವನ ಜೊತೆಗೆ 5,000 ವರ್ಷ ಯುದ್ಧ ಮಾಡಿದ್ದೇವೆ, ದಣಿದಿದ್ದೇವೆ. ಬಳಲಿಕೆ, ದೇಹದಲ್ಲಿ ಆಯಾಸ. ಇದಣ್ಣ. ಆದ್ದರಿಂದ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ. ಆಗಲಿ ಅಣ್ಣ, ಅದು ಒಳ್ಳೆ ಉಪಾಯ. ಇದೇನಾಗಿ ಹೋಯಿತು? ಮಧುಕೈಟವರೊಡನೆ ಕಾದು ಬಹಳಷ್ಟು ವರ್ಷಗಳಾಗಿ ಹೋಯಿತು. ಪರಿಣಾಮ ನನ್ನ ಪಾಲಿಗೆ ಸೋಲುಂಟಾಯಿತು. ಆದಿಮಾಯೆಯನ್ನ ಮನಸ ಕುದಿಸಿದಾಗ ಆಕೆಯಿಂದಲೇ ಆದಂತ ಪ್ರೇರಣೆ, ಮಗನೇ ಇವರನ್ನ ಶಕ್ತಿಯಿಂದ ಗೆಲ್ಲಲು ಸಾಧ್ಯವಿಲ್ಲ, ಯುಕ್ತಿಯಿಂದ ಗೆಲ್ಲಬೇಕು ಎನ್ನುವುದಾಗಿ. ಆದ್ದರಿಂದ ಒಂದು ಉಪಾಯವನ್ನ ಮಾಡಿದ್ದೇನೆ, ಅವರನ್ನೇ ಕರೆದು ಹೇಳ್ತೇನಂತೆ. ಓ ಮಧುಕೈಟವರೇ, ಮತ್ತೆ ಮಾತಾಡ್ತಾ ಇದ್ದಾನೆ. ಬಾ, ಬಾ, ಸ್ವಲ್ಪ ಮಧುಕೈಟವರೇ, ನಿಮ್ಮ ತೋಳ ಪರಾಕ್ರಮವನ್ನ ನೋಡಿ ಮೆಚ್ಚಿದೆ. ಹಾಗಿದ್ದರೆ ಈ ಯುದ್ಧದಲ್ಲಿ ಗೆದ್ದವರು ಯಾರು, ಸೋತವರು ಯಾರು ನಿನಗೆ ತಿಳಿಯಿತಲ್ಲ? ನಮ್ಮ ನಿಮ್ಮೊಳಗಿನ ಯುದ್ಧದಲ್ಲಿ ಗೆದ್ದವರು ನಾನೇ ಎನ್ನುವುದು ನನ್ನ ಮಾತಿನ ಅರ್ಥವಲ್ಲ. ಸೋತವರು ನೀವೇ ಎಂಬುದು ನನ್ನ ಭಾವನೆಯಲ್ಲ. ಇರಲಿ, ನೀವೇ ಗೆದ್ದವರು ಎನ್ನುವುದಾಗಿ ಒಪ್ಪಿಕೊಳ್ತೇನೆ. ನಾವು ಗೆದ್ದವರೆಂದು ನೀನು ಒಪ್ಪಿಕೋ. ಗೆದ್ದವನಾದ ನಿಮಗೆ ಸೋತವನಾದ ನಾನು ಸಂತೋಷದಿಂದ ವರವನ್ನ ಅನುಗ್ರಹಿಸುತ್ತೇನೆ. ಬೇಕಾದಂತೆ ತೆಗೆದುಕೊಳ್ಳಿ. ಕೊಡುವುದ್ಯಾರು? ನಾನು. ಪಡೆದುಕೊಳ್ಳುವವರು ನೀವೇ. ಆಗಿದಣ್ಣ ಇದು. ಯಾರು? ಸೋತ ನೀನು ನಮಗೆ ವರವನ್ನು ಕೊಡೋದು ಬೇಡ, ಅದರ ಅವಶ್ಯಕತೆಯೂ ನಮಗಿಲ್ಲ. ಗೆದ್ದವರಾದ ನಾವು ನಿನಗೆ ಏನು ಬೇಕೋ ಅದನ್ನು ಕೊಡುತ್ತೇವೆ. ಓಹೋ, ಹಾಗಾದ್ರೆ ನೀವೇ ನನಗೆ ವರವನ್ನ ನೀಡುತ್ತೀರೋ? ಸರಿ, ಹಾಗಾದ್ರೆ ನೀವು ನನಗೆ ವರವನ್ನ ನೀಡುವುದೇ ಹೌದಾದ್ರೆ ಕರದ ಮೇಲೆ ಕರವನ್ನ ತಟ್ಟಿ ಭಾಷೆಯನ್ನ ಕೊಡಿ. ಹಾಗಿದ್ದರೆ ನಮ್ಮ ಮಾತಲ್ಲಿ ನಿನಗೆ ಭರವಸೆ ಇಲ್ಲ, ಇಲ್ಲಪ್ಪ, ನಂಬಿಕೆ ಇಲ್ಲ. ನಿನಗೆ ಕರ ತಟ್ಟಿ ಭಾಷೆ ಕೊಡಬೇಕು. ಹೌದು. ನೀನು ಕೇಳಿದುದನ್ನು ನಾವು ಕೊಡುತ್ತೇವೆ, ಕೊಡುತ್ತೇವೆ. ಸಿಕ್ಕಿದಿರಿ ಎನ್ನೊಳಗೆ ಖಳರೆ, ಸೊಕ್ಕಿನಿಂದಲಿ ನಾ ಕೇಳುವೆನು, ಮಿಕ್ಕ ಮಾತುಗಳಿಂದ ನಿಮ್ಮಯ ಪ್ರಾಣವ ನೀಡಿ, ನಿಮ್ಮಯ ಪ್ರಾಣವ ನೀಡಿ ಎಂದೆನಲು ಸಿಕ್ಕಿದಿರಿ ಸಿಕ್ಕಿದಿರಿ. ಏನು ಬೇಕು ಅದನ್ನು ಕೇಳಿಕೋ. ವರವನ್ನ ಕೊಡುತ್ತೀರಿ ಎನ್ನುವುದಾಗಿ ಹೇಳಿದ್ದೀರಿ. ಕೊಟ್ಟ ಮಾತನ್ನ ಮರೆಯಬಾರದು, ತಪ್ಪುವುದಿಲ್ಲ. ಕೊಡುವುದಾದರೆ ನಿಮ್ಮುಭಯರ ಪ್ರಾಣವನ್ನೇ. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ, ಜಾಣತನದಲ್ಲಿ ವಂಚಿಸುತ್ತ, ಜಾಣತನದಲ್ಲಿ ವಂಚಿಸುತ್ತ, ಸಾನುರಾಗದಲ್ಲಿವೆ ಮನದಿರವೆನುತ್ತಲೀ